ಅಂತಾರಾಷ್ಟ್ರೀಯ ಲಯನ್ಸ್ ಡೇ 317 ಚಿನ್ನದಲನೆ ಸಂಪುಟ ಮೈಸೂರು ನಗರದಲ್ಲಿರುವ ಲಲಿತಾ ಮಹಲ್ ಪ್ಯಾಲೇಸ್ ಹೋಟೆಲ್ನಲ್ಲಿ ಜರುಗಿತು. ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಪ್ರಾಂತೀಯ ಅಧ್ಯಕ್ಷರು, ವಲಯ ಅಧ್ಯಕ್ಷರು, ಜಿಲ್ಲೆಯ ಅಧ್ಯಕ್ಷರು ತಮ್ಮ ತಮ್ಮ ಕ್ಲಬ್ನಲ್ಲಿ ನಡೆಯುವ ಕಾರ್ಯಕ್ರಮಗಳ ಬಗ್ಗೆ ವಿವರಣೆ ನೀಡಿದರು. ಹಾಗೂ ಸಂಪುಟದ ಎಲ್ಲ ಇಲಾಖೆಯ ಕಾರ್ಯದರ್ಶಿಗಳು ಭಾಗವಹಿಸಿ ತಮ್ಮ ತಮ್ಮ ಕಾರ್ಯಕ್ರಮ ಹುದ್ದೆಗಳ ಬಗ್ಗೆ ವಿವರಣೆಯನ್ನು ನೀಡಲಾಯಿತು. ಇದೇ ಸಂದರ್ಭದಲ್ಲಿ ಜಿಲ್ಲಾ ರಾಜ್ಯಪಾಲರಾದ ಕೆಎಲ್ ರಾಜಶೇಖರ್, ಜಿಲ್ಲಾ ಸಂಪುಟ ಅಡ್ವೆಂಚರ್ ಲಯನ್ ಕೆ ದೇವೇಗೌಡ, ಎರಡನೇ ಜಿಲ್ಲಾ ರಾಜ್ಯಪಾಲರಾದ ಟಿ ನಾರಾಯಣಸ್ವಾಮಿ ಮತ್ತು ಮಾಜಿ ರಾಜ್ಯಪಾಲರಾದ ಕೃಷ್ಣೇಗೌಡ ಕಾರ್ಯಕ್ರಮದ ಬಗ್ಗೆ ವಿವರಣೆ ನೀಡಿದರು. ಜಿಲ್ಲೆಯಲ್ಲಿರುವ ಪ್ರಮುಖ ನಗರಗಳು, ತಾಲೂಕು ಹೆಡ್ ಕ್ವಾರ್ಟರ್ಗಳಾಗಿರ್ಬೋದು, ಹೋಬಳಿ ಹೆಡ್ ಕ್ವಾರ್ಟರ್ ಆಗಿರ್ಬೋದು, ಅಥವಾ ಒಳ್ಳೆಯ ವ್ಯಾಪಾರ ಕೇಂದ್ರಗಳಾಗಿರ್ಬೋದು, ಆ ಥರ ಯಾವ್ಯಾವ ಇದಾವೋ ಆಯಾ ಸಂಸ್ಥೆಯವರು ಜವಾಬ್ದಾರಿ ತಗೊಂಡು ನನ್ನಿಂದ ಅದನ್ನು ಪಡ್ಕೊಂಡು ನೀವು ಕೊಡ್ಬೋದು. ಸಾಂಕೇತಿಕವಾಗಿ ನಾವು ಯಾವ ರೀತಿ ವಿತ್ ಸ್ಟ್ಯಾಂಡ್ ಬರೋ ಅಂಬ್ರಲ್ಲ, ಅದು ವೆಂಕಟೇಶ್ ನೀ ಯಾವ್ದು ನೋಡಿದೆ ನಂಗೆ ಗೊತ್ತಿಲ್ಲ, ಅದು ವಿತ್ ಸ್ಟ್ಯಾಂಡ್ ಬರುವಂಥ ಅಂಬ್ರಲ್ಲ ಚೆನ್ನಾಗಿದೆ. ಆ ಫೋಟೋಗ್ರಾಫ್ಸ್ ಕಳಿಸ್ತೀನಿ. ಅದನ್ನು ಸಾಂಕೇತಿಕವಾಗಿ 17ನೇ ತಾರೀಕು ಗವರ್ನರ್ 10 ಅಂಬ್ರಲ್ಲ ಅಂತ ತರಿಸ್ತಾ ಇದ್ದೀವಿ. ಅದನ್ನು ನೋಡಾದ್ಮೇಲೆ ನಿಮಗೆ ಬೇಕು ಅಂದಾಗ ಇನ್ನು ಉಳಿದ 90 ಅಂಬ್ರಲ್ಲಗಳನ್ನ ಕೊಡ್ತೀನಿ. ಅದು ನಾನು ನನ್ನ ಆತ್ಮೀಯ ಸಹೋದರ ರಾಜಶೇಖರ್ ಗವರ್ನರ್ ಆಗಿರೋ ಒಂದು ಇದಕ್ಕೋಸ್ಕರ ನನ್ನ ವೈಯಕ್ತಿಕ ಇದು ಅದಕ್ಕಿಂತ ಸದೃಢಗೊಳಿಸಬೇಕು ಅಂತ ಆ ನಿಟ್ಟಿನಲ್ಲಿ ಈಗ ಕೆಲವು ಸಂಸ್ಥೆಗಳು ಅದನ್ನ ಫಾಲೋಅಪ್ ಮಾಡಿ 20ಕ್ಕೂ ಹೆಚ್ಚು ಸದಸ್ಯರನ್ನ ಸೇರಿಸಿದ್ದಾರೆ. ಧನ್ಯವಾದಗಳು. ಅದೇ ರೀತಿ ನಾವು ಅರೇಂಜ್ಮೆಂಟ್ಸ್ ಇಲ್ಲಿ ಅಷ್ಟು ಮಾತ್ರ ಮಾಡಿರ್ತೀವಿ. ಎಕ್ಸೀಡ್ ಆದಾಗ ನಮ್ಮ ಕ್ಯಾಬಿನೆಟ್ ಆಫೀಸರ್ಸ್ಗೆ ಅದು ಫುಡ್ ಕೊರತೆ ಆಗ್ಬೋದು, ಫೆಲೋಶಿಪ್ ಕೊರತೆ ಆಗುತ್ತೆ. ದಯಮಾಡಿ ಮನವಿ ಮಾಡ್ತೀನಿ, ಅವ್ರಿಗೋಸ್ಕರ ಬೇರೆ ಕಾರ್ಯಕ್ರಮ ಮಾಡಿ ಅಲ್ಲೂ ಕೂಡ ಇದೇ ರೀತಿ ಕಾರ್ಯಕ್ರಮ ಮಾಡೋಣ. ಕ್ಯಾಬಿನೆಟ್ ಮೀಟಿಂಗ್ ಅನ್ನೋದು ಕ್ಯಾಬಿನೆಟ್ ಮೀಟಿಂಗ್ ಆಗೇ ಇರಲಿ. ನಮಗೆ ಒಂದು ಉತ್ಸಾಹ ಬರಬೇಕು ಅಂದರೆ ತಾವು ದಯಮಾಡಿ ಮುಂದಿನ ದಿನಗಳಲ್ಲಿ ಕ್ಯಾಬಿನೆಟ್ ಆಫೀಸರ್ಸ್ ಮಾತ್ರ ಬನ್ನಿ. ಸೇವೆಯನ್ನು ಸಾಧನೆಯನ್ನು ಮಾಡಿದ್ದಾರೆ. ಅದಕ್ಕಾಗಿ ಜಿಲ್ಲಾ ರಾಜ್ಯಪಾಲರುಗಳಿಗೆ ಹಾಗೂ ನೂತನ ಸಂಸ್ಥೆಗಳನ್ನು ಪ್ರಾಯೋಜಿಸಿದ ಎಲ್ಲ ಲಯನ್ ಬಂಧುಗಳಿಗೆ ಅಭಿನಂದನೆಗಳು. ಕ್ಯಾಬಿನೆಟ್ ಸದಸ್ಯನಾಗಿರ್ತಕ್ಕಂತಹ ನಿಮ್ಮ ಜವಾಬ್ದಾರಿ ಜಿಲ್ಲಾ ರಾಜ್ಯಪಾಲರನ್ನು ಗೌರವಿಸುವುದು, ಬೆಂಬಲಿಸುವುದು, ಅವರ ಗುರಿಗಳ ಕಡೆಗೆ ಗಮನ ಇಡುವುದು. ವೇದಿಕೆಯಲ್ಲಿ 1ನೇ ರಾಜ್ಯಪಾಲರಾದ ಮತಿದೇವ್ ಕುಮಾರ್, ಜಿಲ್ಲಾ ಕಾರ್ಯದರ್ಶಿ ಎಂ ಸಿದ್ದೇಗೌಡ, ಜಿಲ್ಲಾ ಕೋಶಾಧ್ಯಕ್ಷರಾದ ಕೆ ಸುನಿಲ್, ಮಾಜಿ ರಾಜ್ಯಪಾಲರು ಸುಬ್ರಹ್ಮಣಿ ವೆಂಕಟೇಶ್ ಜಿ, ಎ ರಮೇಶ್ ಸೇರಿದಂತೆ ಮತ್ತಿತರರಿದ್ದರು.